ಮದಕರಿ ನಾಯಕರೆಂದರೆ ಚಿತ್ರದುರ್ಗವೆಂದರೆ ಮದಕರಿ ನಾಯಕ ಅನ್ನುವಷ್ಟು ಪ್ರಖ್ಯಾತವಾಗಿರುವ ನಮ್ಮ ಚಿತ್ರದುರ್ಗದ ಅತ್ಯಂತ ಪ್ರಖ್ಯಾತ ದೊರೆ ರಾಜ ಗಂಡುಗಲಿ ಮದಕರಿ ನಾಯಕ. ಇಂಥ ವೀರ ದೊರೆಯ ಈ ಕಂಚಿನ ಪ್ರತಿಮೆ ಕೂಡ ಅಷ್ಟೇ ಪ್ರಖ್ಯಾತ. ಪ್ರತಿ ವರ್ಷ ಮದಕರಿ ನಾಯಕರ ಜಯಂತಿ, ವಾಲ್ಮೀಕಿ ಜಯಂತಿ ಹಾಗೂ ನಮ್ಮ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯ ಸಂದರ್ಭದಲ್ಲಿ ನಮ್ಮ ಮದಕರಿ ನಾಯಕರ ಕಂಚಿನ ಪ್ರತಿಮೆಗೆ ವಿಶೇಷ ಅಲಂಕಾರಗಳನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಈ ಪ್ರತಿಮೆಯನ್ನ ಕಣ್ತುಂಬಿಕೊಳ್ಳೋದೇ ಒಂದು ವಿಶೇಷ. ಇಂಥ ಒಂದು ಅದ್ಭುತ ಕಂಚಿನ ಪ್ರತಿಮೆಯನ್ನ ಯಾವಾಗ ನಿರ್ಮಾಣ ಮಾಡಲಾಯಿತು ಮತ್ತು ಈ ಅದ್ಭುತ ಪ್ರತಿಮೆಯ ಹಿಂದಿರೋ ಕಲಾವಿದರು ಯಾರು ಅಂತ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. 1981ರಲ್ಲಿ ರಾಜವೀರ ಮದಕರಿ ನಾಯಕರಿಗೆ ಗೌರವ ಕೊಡೋಕೋಸ್ಕರ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಒಂದು ಸಮಿತಿಯ ರಚನೆ ಆಗುತ್ತೆ. ಆ ಸಮಿತಿಯವರು ರಾಜ್ಯ ಲಲಿತಾ ಕಲಾ ಅಕಾಡೆಮಿಯ ಮೂಲಕ ನಾಡಿನ ಕಲಾವಿದರಿಗೆ ಮದಕರಿ ನಾಯಕರ ರೇಖಾಚಿತ್ರವನ್ನ ರಚಿಸಿಕೊಟ್ಟವರಿಗೆ ಬಹುಮಾನ ಘೋಷಣೆ ಮಾಡಿ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ಕೊಡ್ತಾರೆ. ಸ್ಮಾರಕ ನಿರ್ಮಾಣ ಸಮಿತಿಯವರು ಸಭೆ ಸೇರಿ ಹಲವು ಕಲಾವಿದರಿಂದ ಬಂದಿದ್ದ ಕೆಲವು ರೇಖಾಚಿತ್ರಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಸಮಿತಿಯ ಸದಸ್ಯರಲ್ಲೊಬ್ಬರಾಗಿದ್ದ PR ತಿಪ್ಪೇಸ್ವಾಮಿಯವರು ಮದಕರಿ ನಾಯಕರ ಮೂಲ ಭಾವಚಿತ್ರ ಶ್ರೀರಂಗಪಟ್ಟಣದ ಭಿತ್ತಿಯಲ್ಲಿದೆ, ಅದನ್ನು ಹೋಲುವಂತೆ ವೇಷಭೂಷಣ, ಮುಖಭಾವ, ಶಿಲ್ಪಕಲಾಕೃತಿಯಲ್ಲೂ ಮೂಡಿಬರುವುದಕ್ಕೆ ಉತ್ತಮ ಶಿಲ್ಪಿಯನ್ನು ಗೊತ್ತು ಮಾಡಬೇಕಂತ ಸಲಹೆ ಕೊಡ್ತಾರೆ. ಸಮಿತಿಯ ಸದಸ್ಯರು ಆಯ್ಕೆ ಮಾಡಿದ್ದು